ಮಾಡ್ತಾರೆ. ಅದಕ್ಕೆ KGF ಅವ್ರು ಸಪೋರ್ಟ್ ಮಾಡಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ನಾನೊಂದ್ ತಾಯಿ, ನಾನು ಸಹಿಸ್ಕೋತೀನಿ. ಇವ್ರು ಹಿಂಗ್ ಮಾಡ್ತಾರೆ ಅಂತ ನಾನು ಬೆರಳು ತೋರಿಸಿ ಅವ್ರ ಮೇಲೆ ಅಪವಾದ ಹಾಕಲ್ಲ. ಬಟ್ ನನ್ ಕೆಲ್ಸಕ್ಕೆ ನಿಮ್ ಆಶೀರ್ವಾದ ಮತ್ತೆ ದೇವ್ರು ಎರಡೂ ನನ್ ಜೊತೆ ನಿಂತಿರ್ತಾರೆ. ನಾನು ಏನು ಒಳ್ಳೆ ಕೆಲಸ ಮಾಡೋವಾಗ ಬಡವ್ರನ್ನ ಅಯ್ಯೋ ಅನಿಸ್ದೆ ಏನ್ ಒಳ್ಳೆ ಕೆಲಸ ಮಾಡ್ತೀನಿ ಅದಕ್ಕೆ ಯಾವಾಗ್ಲೂ. ಯಾಕಂದ್ರೆ ಎರಡನೇ ಅನುಭವ ಏನು, ಫಸ್ಟ್ ಅಶೋಕ ರೋಡ್ ಬಗ್ಗೆ ಎಲ್ಲ ಗಲಾಟೆ, ಒಂದೊಂದು ಮನೆ ತೆಗಿಯೋಗೂ ಕೂಡ ರೋಡಲ್ಲಿ ನಿಂತ್ಕೊಂಡೆ. ಅವತ್ತು ಅಪವಾದ ಬಂತು. ಆದ್ರೆ ಇವತ್ತೆಲ್ಲ ದೊಡ್ಡ ಕಮರ್ಷಿಯಲ್ ಸ್ಟ್ರೀಟ್ ತರ ಅಂಗಡಿಗಳು ಮನೆಗಳು ಕಟ್ಟಿದ್ದಾರೆ. ಯಾರು ವ್ಯಾಪಾರ ಆಗ್ತಾ ಇರೋದು, ಯಾರು ಚೆನ್ನಾಗಿರೋದು? ನಾನು ಇವತ್ತು ಮಾತಾಡಲ್ಲ, ಅಲ್ಲಿ ಕಾರ್ ಕೂಡ ನಿಲ್ಸಲ್ಲ 1 ಸೆಕೆಂಡ್ ಕೂಡ. ಆದ್ರೆ ಒಂದು 6 ತಿಂಗಳು ನಿಂತ್ಕೊಂಡೆ ನಾನು. ಇದೇ ಮಾಧ್ಯಮದಲ್ಲಿ ನನ್ನ ಬಗ್ಗೆ ಏನೇನ್ ಬೇಕೋ ಬಂತು, ಬೇಜಾರು ಮಾಡ್ಕೊಳ್ಳಿ. ಮಾರ್ಕೆಟ್ ಒಳಗಡೆ ಪದೇ ಆಕ್ಷನ್ ಆಯ್ತು. ಎಲ್ಲ ಸಿಗೋ ಎಲ್ಲಾರ್ನು ಕರ್ಕೊಂಡ್ಬಂದು ಮಾರ್ಕೆಟ್ ಅಲ್ಲಿ ನಿಲ್ಲಿಸ್ತಾ ಇದ್ರು. ಇದೋ ನಿಂದ ಅಂಗಡಿ ಆಗೋಯ್ತು, ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಯ್ತು ಅಂತ ಫೈಲ್ಗಳು ಎಲ್ಲ ಎತ್ಕೊಂಡು ಕಾರ್ಗೆ ಹಾಕೊಂಡು ದುಡ್ಡು ಎತ್ಕೊಂಡು ಓಡೋಗಿರೋದು ನೋಡಿದ್ವಿ. ಆದ್ರೂ ನಾನು ಅವತ್ತು ಮೌನವಾಗಿದ್ದೆ. ಆದ್ರೂ ನಮ್ಗೆ ಗೊತ್ತಿದೆ, ನಾನು ಒಂದು ತಾಯಿ ಮನ್ಸಿಂದ ಮಾರ್ಕೆಟ್ ಹೆಂಗ್ ಕಾಪಾಡಬೇಕು, ವ್ಯಾಪಾರಿಗಳನ್ನ ಹೆಂಗ್ ಕಾಪಾಡಬೇಕು, ಕಷ್ಟದಲ್ಲಿರೋರ್ನ. ನಾನು ನಿಮ್ಮನ್ನ ರೆಂಟ್ ಯಾಕೆ ಕಟ್ಟಿಲ್ಲ ಅಂತ ಗಲಾಟೆ ಮಾಡಕ್ ಬಂದಿಲ್ಲ. ರೆಂಟ್ ಯಾಕೆ ಕಟ್ಟಕ್ಕಾಗಿಲ್ಲ ಬಂದ ಅಧಿಕಾರಿಗಳು ನೋಡಿ ಅವ್ರ ಪರಿಸ್ಥಿತಿ. 1 ವರ್ಷ ಅವ್ನ್ ರೆಂಟ್ ಕಟ್ಟಿಲ್ಲ ಅಂದ್ರೆ ಅವ್ನ ಪರಿಸ್ಥಿತಿ ಏನು ನೋಡಿ, ಏನ್ ಮಾಡಿದ್ರೆ ಅವ್ನು ಸುಧಾರಿಸ್ತಾನೆ, ಚೆನ್ನಾಗಾಗ್ತಾನೆ, ಅದಕ್ಕೆ ಅವಕಾಶ ಕೊಡಿ. ಎಲ್ಲಿ ನಿಲ್ಲಿಸ್ಬೇಕು? ಒಬ್ಬ ವ್ಯಾಪಾರಿ ಗಾಡಿ ಎತ್ಕೊಂಡ್ಬಂದು ಎಲ್ಲಿ ನಿಲ್ಲಿಸ್ಬೇಕು? ನೀವೊಂದು ಇಡೀ ದಿನ ಇಲ್ಲಿ ಕೆಲಸ ಮಾಡ್ತೀಯಪ್ಪ, ನಿನ್ ಗಾಡಿ ಎಲ್ಲ ಹಾಕ್ಕೊಬೇಕು, ನಡ್ಕೊಂಡ ಬರಕ್ಕಾಗತ್ತೆ? ನೀನು ಒಂದು 2 ವೀಲರ್ ಇರುತ್ತೆ, ನೀನ್ ಅಂಗಡಿ ಮುಂದೆ ಹಾಕೊಳಕ್ ಆಗಲ್ಲ, ಬಿಡಲ್ಲ ಪೊಲೀಸ್ ಅವ್ರು ನಾಳೆ ಅಂಗಡಿ ಮುಂದೆ ಹಾಕೊಳ್ಳೋದಕ್ಕೆ. ನಿಮ್ಗೆ ಅಂತ ಒಂದು ಜಾಗ ಕೊಡ್ಬೇಕು, ಮಾರ್ಕೆಟ್ ಅವ್ರಿಗೆ ಅಂತ ಒಂದು ಕನ್ಸೆಷನ್ ಪ್ರೈಸ್ ಕೊಡ್ಬೇಕು. ವರ್ಷಾನ್ಗಟ್ಲೆ ನೀವು ಬೆಳಗ್ಗೆ ಎದ್ದು ರಾತ್ರಿ ಗಾಡಿ ತೆಗಿಯೋಕೆ ಒಂದು ಜಾಗ ಬೇಕು. ಯಾವ್ದೋ ಜಾಗದಲ್ಲಿ ಕಟ್ಟಿದ್ರೆ ಬಿಡಲ್ಲ, ಇವರೇ ಬಿಡಲ್ಲ. ಇವ್ರು ಅವ್ರ ಜಾಗನ ಅರ್ಧ ಎಕರೆ ಕೊಡಿ ಅಂದ್ರೆ ಬಿಡಲ್ಲ, ನಿಮ್ಗಿಂತ ವರ್ಷದಾಗ ಆಡ್ತಾರೆ. ಅರ್ಥ ಆಯ್ತಾ? ನಗರಸಭೆ ಜಾಗ ಎಲ್ಲಿದೆ ಆ ಜಾಗದಲ್ಲೇ ನಾವು ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಶೆಲ್ಟರ್ ಕೊಡ್ಬೇಕು, ಅಂಗಡಿ ಕಟ್ಟಬೇಕು, ಶೆಲ್ಟರ್ ಕೊಡ್ಬೇಕು, 2 ವೀಲರ್ ಪಾರ್ಕಿಂಗ್ ಮಾಡ್ಬೇಕು, ಇನ್ ಸ್ವಲ್ಪ ಸೈಡ್ ಅಲ್ಲಿ 4 ವೀಲರ್ ಪಾರ್ಕಿಂಗ್ ಮಾಡ್ಬೇಕು. ನಿಮಗೆ ಇವ್ರ ಜಾಗದಲ್ಲಿ ನಾವೇನಾದ್ರು ಒಳ್ಳೇದ್ ಮಾಡ್ತೀವಿ ಅಂದ್ರೆ ಅವ್ರು ಕೂಡ ಬಿಡಲ್ಲ. ಅವ್ರು ನಿಮ್ಗಿಂತ ಕೆಟ್ಟದಾಗ ಆಡ್ತಾರೆ. ಯಾರು? ಇವರು ಸ್ಟ್ಯಾಂಡಿಂಗ್ ಕಮಿಟಿ ಅವ್ರು ನಿಮ್ಗಿಂತ ವರ್ಷದಾಗೂ ಆಡ್ತಾರೆ. ಅವ್ರ ಜಾಗದಲ್ಲೂ ನಾವೇನೂ ಮಾಡಕ್ಕಾಗಲ್ಲ. ಮಾಡಿದ್ರೆ ನಗರಸಭೆ ಜಾಗದಲ್ಲೇ ಮಾಡ್ಬೇಕು. ನಗರಸಭೆ ಜಾಗ ಇವತ್ತೆಲ್ಲ ನಾಳೆ ರೋಡು ನಾವೇ ಕೊಡ್ಬೇಕು. ಅದಾದ್ಮೇಲೆ ನಿಮ್ಗೆ ಏನೇನು ಕಷ್ಟ ಆಗ್ತಾ ಇದೆ ಅಂದ್ರೆ 10,000 ಜನ ಈ ಮಾರ್ಕೆಟಲ್ಲಿ ಇದ್ದಾರೆ. ಒಬ್ಬರು ವ್ಯಾಪಾರ ಮಾಡೋರು, ಅವ್ರ ಹತ್ರ ಕೆಲಸ ಮಾಡೋ ಅಸಿಸ್ಟೆಂಟ್ 4 ಜನ 5 ಜನ. 1,000 ಅಂಗಡಿ ವ್ಯಾಪಾರ ಆಗುತ್ತೆ ಅಂದ್ರೆ ಅದ್ರ ಕೆಳಗಡೆ 5,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಡೈರೆಕ್ಟಾಗಿ ಒಂದು 10,000 ಜನ ಇಲ್ಲಿ ಉದ್ಯೋಗ ಅವ್ರಿಗೆ. ಸ್ವಲ್ಪ ಜನ ಬದುಕ್ತಾ ಇದ್ದಾರೆ, ಇನ್ನೊಂದು ಅದ್ರಲ್ಲಿ 50% ಅವ್ರಿಗೇನು ಲಾಭನೇ ಬರ್ತಾ ಇಲ್ಲ. ಆದ್ರೂ ಬೆಳಗ್ಗೆ ಬಂದು ಅದನ್ನ ನಂಬ್ಕೊಂಡು ಇದು ಮಾಡ್ತಾರೆ. ಯಾಕೆ ಲಾಭ ಬರ್ತಾ ಇಲ್ಲ ಅಂದ್ರೆ ಇಲ್ಲೊಂದು ಒಳ್ಳೆ ಅಂಗಡಿ ಇದ್ರೆ ಇಲ್ಲಿ ಯಾರು ವ್ಯಾಪಾರ ಮಾಡಕ್ ಬರಲ್ಲ. ಒಳ್ಳೆ ಅಂಗಡಿ ಬರಕ್ಕೆ ಬಿಟ್ಟಿಲ್ಲ. ಇದು ನಗರಸಭೆ ಜಾಗ ಅಂತ ಗೊತ್ತಿದ್ರು ಬಹಳ ವರ್ಷಗಳ ಕಾಲ ರೆಂಟ್ ಕಟ್ಟಿಲ್ಲ ಅಂದ್ರೆ ಯಾರಿಗೆ ಬುದ್ಧಿ ಬರ್ಬೇಕು? ಬುದ್ಧಿ ಯಾರಿಗೆ ಬರ್ಬೇಕು? ನಗರಸಭೆಯವ್ರಿಗೆ ಅಲ್ವಾ? ಏನೋ ತಪ್ಪು ನಮ್ದು ಇದೆ. ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದೀವ, ಲೈಟ್ ಕೊಟ್ಟಿದೀವ, ಸೇಫ್ಟಿ ಕೊಟ್ಟಿದೀವ, CCTV ಹಾಕಿದೀವ. ಅವ್ನ ಗಾಡಿ ಎಲ್ಲಿ ಬಿಡ್ತಾನೆ, ಅವ್ನ ಜೀವನ ಏನ್ ಮಾಡ್ಕೊಂತ ಇದ್ದಾನೆ? ನನ್ಗೆ 500 ರೂಪಾಯಿ ಕಟ್ಟಕ್ಕೆ ಅವ್ನ ಶಕ್ತಿ ಇಲ್ಲ ಅಂದ್ರೆ ಅವ್ನ ಜೀವನ ಏನು, ಅವ್ನ ಪರಿಸ್ಥಿತಿ ಏನು ಅಂತ ಯಾರು ಯೋಚನೆ ಮಾಡ್ಬೇಕು? ನಾವು ನಗರಸಭೆಯವರು ಆಫೀಸರ್ಸ್ ಯೋಚನೆ ಮಾಡ್ಬೇಕು. ಹೌದಲ್ವ? ಹಂಗನ್ಬಿಟ್ಟು ನಾವು ರೋಡ್ ಕೊಡ್ತೀವಿ, ಬಿಲ್ಡಿಂಗ್ ಕೊಡ್ತೀವಿ ಅಂತ ನಿಮ್ಮನ್ನ ಬೀದಿಯಲ್ಲಿ ನಿಲ್ಸ್ಬಾರ್ದು. ಯಾರವರು ಮಾರ್ಕೆಟ್ ಯಾವಾಗ್ಲೂ ಇದನ್ನ ಬರ್ತಾರಲ್ಲ, ಯಾವಾಗ ಬನ್ನಿ ಗ್ಯಾಸಿನ ಒಳಗೆ ಈ ಕಡೆ ಬನ್ನಿ, ತೆಗೆಯಪ್ಪ ಮಾಸ್ಕ್ ಸಾಕು, ತೆಗೆಯಪ್ಪ ಈ ಕಡೆ ಬಾಪ, ಈ ಕಡೆ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಈ ಕಡೆ ಹಿಂದೆ ಹೋಗಿಲ್ಲ. ಇವ್ರು ಎಷ್ಟು ವರ್ಷದಿಂದ ಬರ್ತಾರೆ ಮಾರ್ಕೆಟ್ಗೆ? ಇವ್ರು ಎಷ್ಟು ವರ್ಷದಿಂದ ಬರ್ತಾರೆ? ಎಷ್ಟು ವರ್ಷದಿಂದ ಬರ್ತಾರೆ? ನೀವ್ ಏನ್ ವ್ಯಾಪಾರ ಮಾಡ್ತೀರಾ ಅಂತ ಇವ್ರು ಗೊತ್ತಿರುತ್ತಲ್ಲ. ನಾನೂ ಮಾಡಲ್ಲ. ಇವನೇನಾದ್ರೂ ತಪ್ಪು ಮಾಡಿದ್ರೆ ಇವ್ನಿಗೆ ದೇವ್ರ ಶಿಕ್ಷೆ ಕೊಡಿ. ಇಲ್ಲಿ ಎಷ್ಟು ಜನ ಅಂಗಡಿಗಳವರು ಇದನ್ನ ನಂಬ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ. ಅವ್ರದ್ದು ಅಂಗಡಿ ಏನ್ ನಿಮ್ಮ ಹತ್ರ ರಸೀದಿ ಇದ್ರೆ ನೀವ್ ಯಾರ ಹತ್ರ ಆದ್ರೂ ತಗೊಂಡಲ್ಲಿ ನೀವು ಕೆಲಸ ಮಾಡ್ತಾ ಇರಿ, ಕಾರ್ಪೆಂಟರ್ ಆಗಿರಿ ಇಲ್ಲ ಇನ್ನೇನೋ ಕೆಲಸ ಮಾಡ್ತಾ ಇರಿ. ಅವ್ರದ್ದು ಒಂದು ಜಾಗ ಯಾವ್ದು,
ನಿಮ್ದೇನು ಆ ಪ್ರಿಮಿಸಸ್ ಅಲ್ಲಿ ಇದೀರಲ್ಲ ಅವ್ರ ಡೀಟೇಲ್ಸ್ ತಗೊಳ್ಳಿ. ನಾವು ಟೆಂಪರವರಿ ನಿಮ್ಗೆ ಅರೇಂಜ್ಮೆಂಟ್ ಮಾಡೇ ಮಾಡ್ಬೇಕಾಗುತ್ತೆ. ಟೆಂಪರವರಿ ಏನೋ ಒಂದು ಅರೇಂಜ್ಮೆಂಟ್ ಮಾಡಿ ಅದಕ್ಕೆ ನೀವು ಕೋಆಪರೇಟ್ ಮಾಡ್ಬೇಕು. ಯಾವುದೇ ಒಂದು ತಪ್ಪಾಗೋದಕ್ಕೋಸ್ಕರ ಅಲ್ಲ. ಇದು 1 ಎಕರೆನೋ 2 ಎಕರೆನೋ ಜಾಗ ಇದೆ. ಒಂದ್ ಕಡೆ ಪಾರ್ಕಿಂಗ್ಗೆ, ಇನ್ನೊಂದ್ ಕಡೆ ನೀವು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಒಂದು ಕರೆಕ್ಟ್ ಆಗಿರೋ ಶಾಪ್ಸ್ ಕಟ್ಟದೆ ಹೋದ್ರೆ, ನಗರಸಭೆ ದುಡ್ಡು ಕಟ್ತೀವೋ ಸಾಲ ಮಾಡಿ ಕಟ್ತೀವೋ 6 ತಿಂಗಳಲ್ಲಿ ಕಟ್ಟಲಿಲ್ಲ ಅಂತಂದ್ರೆ ಇನ್ನೂ ಅಸ್ತವ್ಯಸ್ತ ಆಗುತ್ತೆ. ಇವತ್ತು ನೀವು ಕೆಲಸ ಮಾಡೋದೇ ಇಷ್ಟು ಹಿಂಸೆ ಪಡ್ತಾ ಇದ್ದೀರಾ. ನಾಳೆ ನಿಮ್ ಮಗ ಎಲ್ಲೂ ಕೆಲಸ ಸಿಗದೆ ನಮ್ಮಪ್ಪ ಬಿಸ್ನೆಸ್ ನೋಡಕ್ ಬರೋಣ ಅಂದ್ರೆ ಬರಲ್ಲ. ಅವ್ರು ಈ ಜಾಗಕ್ಕೆ ಕಾಲಿಡಲ್ಲ. ಎಲ್ಲ ಮಾಸ್ಕ್ಗಳು ಹಾಕೊಂಡ್ ಬರ್ತಾರೆ. ಆದ್ರೆ 20 ವರ್ಷ ನೀವು ಇದೇ ಜಾಗದಲ್ಲೇ ಬದುಕು ಕಟ್ಕೊಂಡಿದ್ದೀರಾ ಅಂತ ಯಾರಿಗಾದ್ರೂ ಗೊತ್ತಾಗತ್ತಾ? ಇಂಥ ಜಾಗದಲ್ಲೇ ಜೀವನ ಮಾಡಿರೋದು, ದುಡ್ದಿರೋದು, ನೀವು ಅನ್ನ ದುಡ್ಕೊಂಡಿರೋದು ಇದೇ ಜಾಗದಲ್ಲಿ ಅಂತ ಯಾರಿಗೆ ಗೊತ್ತಾಗುತ್ತೆ? ನಿಮ್ ನೋವು ಇದೇ ಜಾಗದಲ್ಲೇ ದುಡ್ಕೊಂಡು ತಿಂದಿರೋದು ಅಂತ ಯಾರಿಗೆ ಗೊತ್ತಾಗುತ್ತೆ? ಈಗ ನಾನ್ ಬರೋಗೋ ಇನ್ನೊಂದು ಬರೋಗೋ ಮಾಸ್ಕ್ ಹಾಕೊಂಡು ನಿಮ್ ಮುಖ ಮುಚ್ಕೊಂಡು ಆದ್ರೆ ಇಷ್ಟು ವರ್ಷ ಇದೇ ಜಾಗದಲ್ಲೇ ನೀವು ದುಡ್ಕೊಂಡು ತಿಂದಿದ್ದೀರಲ್ಲ, ನಿಮ್ ಪರಿಸ್ಥಿತಿಗೂ ಗೌರವ ಕೊಡ್ಬೇಕಲ್ಲ. ಏನ್ ಕಷ್ಟ ಇದೆ ಇವ್ರ ಪರಿಸ್ಥಿತಿ ಅಂತ. ಹಳೆ ಕಟ್ಟಡ ನಗರಸಭೆದ ಇದ್ ಮಾಡಿ, ಇಲ್ಲ ನೀನ್ ದುಡ್ಡು ಹಾಕಿ ಇದ್ ಮಾಡಿದ್ಯಪ್ಪ, ಒಂದ್ ಸ್ವಲ್ಪ ದಿನ ಇದನ್ನ ಕಟ್ಟೋವರೆಗೂ ನೀನ್ ಅಡ್ಜಸ್ಟ್ ಮಾಡಿ. ಈ ಕಡೆ ಹುಡುಕಿದೀವಿ ನಾನು ಹೇಳ್ಬಿಡ್ತೀನಿ. ನೀನ್ ಕೋರ್ಟ್ ಹೋಗ್ತೀಯೋ ಯಾರೋ ಒಂದ್ ನಿಮಿಷ, ನೀನ್ ಕೋರ್ಟ್ ಒಂದ್ 5 ನಿಮಿಷ ನೀವು ಮಾತಾಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನೀವು ಕೋರ್ಟ್ಗೆ ಹೋದ್ರು ಇದೇ ಮಾರ್ಕೆಟ್ನ ಕೋರ್ಟ್ಗೆ ಹೋಗೋದಕ್ಕೋಸ್ಕರ 5-5 ಸಾವಿರ ಎಲ್ಲ ಕಲೆಕ್ಷನ್ ಮಾಡಿ ಕೊಟ್ರು. ಹಿಂದೆ ಒಂದು 5-6 ವರ್ಷದ ಕತೆ ಹೇಳ್ತಾ ಇದೀನಿ. ನಿಮಿಷ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹಳೆ ಕತೆ, ಪಕ್ಕದ ರೋಡ್ ಕತೆ, ಈ ಕತೆ, ಇನ್ನೊಂದು ಏನು ಇರಲ್ಲ. ಒಂದು ಕಾನೂನಲ್ಲಿ ಒಂದು ಚೌಕಟ್ಟು ಇರುತ್ತೆ ನನಗೆ ಸಹಾಯ ಮಾಡೋದಕ್ಕೆ. ನನಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಕಾನೂನಲ್ಲಿ ಸಹಾಯ ಮಾಡೋದಕ್ಕೆ ಒಂದು ಇತಿಮಿತಿ ಇರುತ್ತೆ. ನನಗೂ ಇರುತ್ತೆ, ಒಂದು ಅಧಿಕಾರಿಗೂ ಇರುತ್ತೆ. ಅದನ್ನ ಮೀರಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ಸುಳ್ಳನ್ನ ನೀವು ನಂಬಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ?